ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಹೆಲ್ದಿ ಫುಡ್ಡು ಕಾಳುಗಳೆಲ್ಲ ನೆನೆಹಾಕಿ ನಿಮಗೆ ತೋರಿಸ್ತೀನಿ. ಇವಾಗ ಮೆಡಿಸಿನ್ಗಿಂತ ಕಾಳುಗಳು ತಿನ್ನೋದ್ರಾಗೆ ತುಂಬ ಇಂಪಾರ್ಟೆಂಟು. ಇವಾಗೆಲ್ಲ ನೀವು ಇದು ನೆನೆಸಿಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಮುಖ ತೊಳೆದು ಕಾಳು ನೆನೆಸಿರೋ ಕಾಳೆಲ್ಲ ತಿಂದರೂ ಒಳ್ಳೆಯದೇ. ಒಂದಿನ ಬಿಟ್ಟು ಮೊಳಕೆ ಕಟ್ಟಿಬಿಟ್ಟು ಅದು ತಿಂದರೂ ಒಳ್ಳೆಯದೇ. ಇಲ್ಲ ಅಂದರೂ ಎಲ್ಲ ನೆನೆಹಾಕಿ ಪಲ್ಯ ಮಾಡಿದರೂ ತುಂಬ ಒಳ್ಳೆಯದೇ. ಈ ಪಲ್ಯ ಮಾಡೋಕ್ಕೆ ನಾನು 5 ಥರ ತೊಗೊಂಡಿದ್ದೀನಿ. ಕಡಲೆಕಾಳು, ಶೇಂಗಾ ಬೀಜ, ನಾವು ಕಡಲೆ ಬೀಜ ಅಂತೀವಿ ಈ ಕಡೆ, ನಾವು ಉತ್ತರ ಕರ್ನಾಟಕ ಕಡೆ ಶೇಂಗಾ ಅಂತೀವಿ. ಇದು ಹುಳ್ಳಿಕಾಳು, ಇದು ಅಲಸಂದಿ ಕಾಳು, ಇದು ಹೆಸರು ಕಾಳು. ಇವೆಲ್ಲ ನಾನು ಮಿಕ್ಸ್ ಮಾಡಿ ನಾನು ನೆನೆಯೋದು ತೋರಿಸ್ತೀನಿ ನಿಮಗೆ. ನೋಡಿ, ನಾನು ಬಟ್ಲಿಂದೆಲ್ಲ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ. ಇದು ಸುಮ್ಮನೆ ತೊಳೆಯೋಕ್ಕೆ. ಆಮೇಲೆ ನೀವು ದೊಡ್ಡ ತಟ್ಟೆಯಲ್ಲೇ ನೀವು ದೊಡ್ಡ ಪಾತ್ರೆ ತೊಗೊಂಡು ನೀವು ನೆನೆಯಕ್ಕೆ ಹಾಕಬೇಕು. ಇವಾಗ ನಾನು ಬಟ್ಲಲ್ಲಿ ತೊಳೆಯೋಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ನಾವು ಎಲ್ಲನೂ ಮಿಕ್ಸ್ ಮಾಡಿದ್ದೀವಲ್ವ, ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಸತಿ ನೀರು ಹಾಕಿಬಿಟ್ಟು ನೀಟಾಗಿ ಇದನ್ನು ವಾಶ್ ಮಾಡಿಕೊಂಡು ನಾವು ರಾತ್ರಿ ಎಲ್ಲ ಇವತ್ತು ನೆನೆ ಹಾಕ್ಬಿಡೋಣ. ನೆನೆದ ನಂತರ ನಿಮಗೆ ನಾನು ಪಲ್ಯ ಮಾಡೋದು ಇಲ್ಲ ಉಸಳಿ ಮಾಡೋದು ನಾನು ಎರಡು ತೋರಿಸ್ತೀನಿ. ನೋಡಿ, ನಾನು 2 ಚಂಬು ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿಬಿಟ್ಟು ಸಡನ್ನಾಗೆ ತೊಳೆದ್ರೆ ಧೂಳು ಹೋಗೋಲ್ಲ. ಒಂದೇ ಒಂದು ನಿಮಿಷ ಹಿಂಗೆ ನೀರು ಹಾಕಿಬಿಟ್ಟು ನೀಟಾಗಿ ತೊಳ್ಕೊಂಡು ನಾನು ದೊಡ್ಡ ಪಾತ್ರೆಯಲ್ಲಿ ನೆನೆಹಾಕ್ತೀನಿ. ನಿಮಗೆ ಬೆಳಗ್ಗೆ ಎದ್ದು ಇದು ಹೇಗೆ ನೆಂದಿರ್ತಾವಂತ ನಾನು ನಿಮಗೆ ತೋರಿಸ್ತೀನಿ. 2 ಸತಿ ಇದನ್ನು ವಾಶ್ ಮಾಡ್ಕೊಂಡ್ಬಂದು ನಾನು ನೆನೆ ಇಟ್ಟು ನಿಮಗೆ ಬೆಳಗ್ಗೆ ತೋರಿಸ್ತೀನಿ. ನೋಡಿ, ನೀಟಾಗಿ ಇದರಲ್ಲಿ ಧೂಳೆಲ್ಲ ಇರುತ್ತೆ, ಕಸ ಕಡ್ಡಿ ಇರುತ್ತೆ, ಅದೆಲ್ಲ ಆರಿಸ್ಕೊಂಡ್ಬಿಟ್ಟು ಈ ಥರ ನೆನೆಹಾಕಿ ನೀಟಾಗಿ ಹಿಂಗೆ ವಾಶ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ, ನಾನು ಅರ್ಧ ಬಟ್ಲು ಹಾಕಿದ್ದೆ. ಎಷ್ಟು ಚೆನ್ನಾಗಿ ನೆನೆದು ಎಷ್ಟು ಉಬ್ಬಿ ಬಂದಿದ್ದಾವೆ. ಇವೆಲ್ಲನೂ ನೆನೆಸ್ಬಿಟ್ಟು ನಾವು ಇವಾಗ ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ನೀವು ಒಗ್ಗರಣೆ ಹಾಕ್ಕೊಂಡಾದರೂ ಬೆಳಗ್ಗೆ ಎದ್ದು ಒಂದೊಂದು ಬಟ್ಲು ತಿನ್ಬೋದು. ಇಲ್ಲ ಅಂದರೆ ಇದನ್ನು ಪಲ್ಯ ಮಾಡಿ ತಿನ್ಬೋದು. ಇವಾಗ ನಾನು ಇದನ್ನು ಪಲ್ಯ ಮಾಡ್ತೀನಿ, ಬನ್ನಿ. ನೋಡಿ, ಆ ಕಾಳು ಉಸುಳಿ ಮಾಡೋಕ್ಕೆ ನಾನು ಒಂದು ಈರುಳ್ಳಿ, 4-5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಒಣ ಕೊಬ್ಬರಿ ತುರಿದಿರೋದು, ಆಮೇಲೆ ಒಂದು ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಜಾಸ್ತಿ ಏನೂ ಐಟಮ್ಸ್ ಹಾಕೋಂಗಿಲ್ಲ. ಉಸುಳಿ ಮಾಡೋಕ್ಕೆ ಇಷ್ಟೇ ಸಾಕು. ಈಗ ಹೇಗೆ ಮಾಡೋದಂತೆ ತೋರಿಸ್ತೀನಿ, ಬನ್ನಿ. ನೋಡಿ, ಒಂದು ಬಾಣಲಿ ಇಟ್ಕೋಬೇಕು. ಆ ಬಾಣಲಿಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ತಿನ್ನಲಾರ್ದ್ರೆ ಒಂದೇ ಒಂದು ಸ್ಪೂನ್ ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯ್ದಿದೆ. ನಾನು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಜೀರಿಗೆ. ನೋಡಿ, ಇವಾಗ ಸಾಸಿವೆ ಜೀರಿಗೆ ಚಟಪಟ ಅಂತ ಐತಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ, 4. ಆಮೇಲೆ ಈರುಳ್ಳಿ ಕಟ್ ಮಾಡಿರೋದು ಹಾಕೋಣ. ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ನಾವು ಫ್ರೈ ಮಾಡೋಣ. ಇದು ಸಿಂಪಲ್ಲು, ಮನೇಲಿ ಏನು ಜಾಸ್ತಿ ಐಟಮ್ ಹಾಕಿ ಮಾಡೋಂಗಿಲ್ಲ. ಉಸುಳಿಗೆ ಇದು ಡೈಲಿ ಮಾಡಿಕೊಂಡು ಸಂಜೆ ಬೆಳಗ್ಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲ ಕಾಳುಗಳು ನಾವು ಮಿಕ್ಸ್ ಮಾಡಿ ಮೊಳಕೆ ತರೋದ್ರಿಂದ, ಕಾಳು ಮಿಕ್ಸ್ ಮಾಡಿ ನಾವು ಅದನ್ನು ತಿನ್ನೋದ್ರಿಂದ ತುಂಬ ಚೆನ್ನಾಗಿರ್ತದೆ. ಇವಾಗ 2 ಕರಿಬೇವು ಸೊಪ್ಪಿನ ಕಡ್ಡಿ ಹಾಕಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಸೂಪರಾಗಿರುತ್ತೆ. ನೀವು ಈ ಥರ ಮಾಡಿ 2 ಟೈಮು ಒಂದೊಂದು ಬಟ್ಲು ತಿಂದರೆ ಆರೋಗ್ಯಕರವಾಗಿದ್ದು ಅಡುಗೆ. ಇದು ಆರೋಗ್ಯನೂ ಚೆನ್ನಾಗಿರುತ್ತೆ. ಕಾಳು ನೆನೆಸಿ ಮೊಳಕೆ ಬರೆಸಿ ಮಾಡಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಕಾಲು ನೋವು, ಕೈ ನೋವು, ಆಮೇಲೆ ಮೈಯಲ್ಲಿ ಬ್ಲಡ್ ಇಲ್ಲ ಅಂದರೆ ಅದಕ್ಕೆಲ್ಲ ಇದು ಉತ್ಪನ್ನ ಆಗುತ್ತೆ. ಕಾಲು ಕೈ ನೋವು ಕಮ್ಮಿ ಆಗುತ್ತೆ. ಸ್ವಲ್ಪ ಹಸಿ ತಿಂದರೂ ಇನ್ನೂ ತುಂಬ ಒಳ್ಳೆಯದು. ಹಸಿ ಕಾಳು ಮೊಳಕೆ ಬರೆಸಿ ಬೆಳಗ್ಗೆ ಎದ್ದು ಮುಖ ತೊಳೆದ್ಬಿಟ್ಟು ಒಂದೊಂದು ಬಟ್ಲು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದು ಫ್ರೈ ಆಗಿದೆ. ನೋಡಿ, ಸ್ವಲ್ಪ ಅರಿಶಿನ ಪುಡಿ. ಇದು ನೀವು ಟೊಮೊಟೊ ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ನಾನಿವಾಗ ಒಂದು ಅರ್ಧ ಟೊಮೊಟೊ ಹಾಕ್ತಾಯಿದ್ದೀನಿ. ಯಾಕಂದರೆ ಟೊಮೊಟೊ ರುಚಿನೇ ಬೇರೆ, ಕಾಳಿಗೆ ತುಂಬ ಚೆನ್ನಾಗಿರುತ್ತದೆ, ತುಂಬ ಟೇಸ್ಟ್ ಕೊಡುತ್ತೆ. ಒಂದು 2 ನಿಮಿಷ ಇದು ಫ್ರೈ ಆಗಲಿ. ಸ್ವಲ್ಪ ಇದು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾನು ಬೆಳಗ್ಗೆ ನಿಮಗೆ ಕಾಳು ತೋರಿಸಿದ್ದೆ, ಸ್ವಲ್ಪ ಮೊಳಕೆ ಬಂದಿದೆ. ಇವಾಗ ಅರ್ಧ ನಾನು ಉಸುಳಿ ಮಾಡ್ತೀನಿ, ಅರ್ಧ ಸಾಂಬಾರು ಮಾಡಿ ನೆಕ್ಸ್ಟ್ ವಿಡಿಯೋಗೆ ಸಾಂಬಾರು ಮಾಡಿ ತೋರಿಸ್ತೀನಿ. ಮೊಳಕೆ ಬರುತ್ತೆ ಇನ್ನೂ ಚೆನ್ನಾಗಿ. ಈಗ ಅರ್ಧ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಅರ್ಧ ಹಾಕ್ಕೊಂಡ್ಬಿಟ್ಟು ನಾವು ಈ ಥರ ಉಸುಳಿ ಮಾಡ್ಕೋದ್ರಿಂದ
ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಸಾಯಂಕಾಲ ಹೊತ್ತು ಬಟ್ಲಿಗೆ ಹಾಕ್ಕೊಂಡು ತಿಂದು ಒಂದು ಬಟ್ಲು ತಿಂದುಬಿಟ್ಟು ಒಂದು ಲೋಟ ಕಾಫಿ ಕುಡಿದ್ರೆ ಮುಗೀತು. ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ಸ್ವಲ್ಪ ಇದು ಫ್ರೈ ಆಗಕ್ಕೆ ಬಿಡೋಣ. ಸ್ವಲ್ಪ ನೀರು ಹಾಕೋಣ. ಇದಕ್ಕೇನು ಜಾಸ್ತಿ ಮಸಾಲ ಹಾಕೋಕ್ಕೆ ಹೋಗಬೇಡಿ. ಮಸಾಲ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ. ಇಷ್ಟೇ ಈಗೇನು ಹಾಕಿದ್ದೀನಲ್ಲ, ಇದೇ 4 ಐಟಮ್ಸೇ ಸಾಕು. ಇವಾಗ ನಾನು ಒಂದು ಲೋಟ ನೀರು ಹಾಕ್ತೀನಿ. ನೀರು ಹಾಕಿಬಿಟ್ಟು ಇದು ಸ್ವಲ್ಪ ಬೇಯಕ್ಕೆ ಬಿಡೋಣ. ನೋಡಿ ಹೇಗಾಗಿದೆ ಅಂತ, ಸೂಪರಾಗಿ ಆಗಿದೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿದಿರಿದೀವಲ್ವ, ಕಾಯಿ ತುರಿ ಹಾಕ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ಈ ಥರ ಮಾಡಿ ನೀವು ಪ್ಲೇಟ್ಗೆ ಹಾಕ್ಕೊಂಡು ಬಟ್ಲಿಗೆ ಹಾಕ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಎಲ್ಲ ಥರ ಕಾಳು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ನಾನು ಕಾಳು ಉಸುಳಿ ಕಾಳು ಮಾಡಿ ತೋರಿಸಿದ್ದೀನಿ. ಎಲ್ಲ ಥರ ಕಾಳಿಂದ ಇದು ನಾವು ಉಸುಳಿ ಅಂತೀವಿ. ನೀವೇನಂತೀರಂತ ನಮಗೂ ಗೊತ್ತಿಲ್ಲ. ನೀವೇನು ಹೇಳ್ತೀರಾ ಅಂತ ನಮ್ಮ ಕಮೆಂಟ್ ಮೂಲಕ ಹೇಳ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಮಕ್ಕಳಿಗೆಲ್ಲ ಒಂದು ಬಟ್ಲಿಗೆ ಹಾಕಿ ಕೊಟ್ಟರೆ ಮಕ್ಕಳು ತಿಂದರೆ ಎನರ್ಜಿ ಬರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ. ಈ ಕಾಳು ಮಿಕ್ಸ್ ಕಾಳು ಪಲ್ಯ ನಿಮಗೆ ಉಸುಳಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.